ನ್ಯಾಯ ಸ್ವಾಮಿ ಹಾಕಿದ್ರೆ ಎಲ್ಲರಿಗೂ ಒಂದೇ ನ್ಯಾಯವನ್ನ ಕೊಡಿ. ಮೊನ್ನೆ ಒಂದು ವಿಷಯ ಬಂತು, ಮಾರಿಗುಡಿ ಜಾತ್ರೆ, ಮಾರಿತಾಯಿ ಜಾತ್ರೆ ಫ್ಲೆಕ್ಸ್ ಎಲ್ಲಿ ನೋಡಿದ್ರು ಮಾರಿತಾಯಿ ಜಾತ್ರೆ ಫ್ಲೆಕ್ಸ್ ಇಲ್ಲ, ಎಲ್ಲ MLA ಫ್ಲೆಕ್ಸ್, MLA ಕಡೆಯವ್ರ ಫ್ಲೆಕ್ಸ್. ಅದಕ್ಕೆ ಬಿಲ್ MLA ಕೊಟ್ಟಣ ಅಂತ ನಾನು ಅನ್ಕೊಂಡಿದ್ದೆ. ಅದು ನೋಡಿದ್ರೆ ಮೊನ್ನೆ ಯಾರು ಹೇಳಿದ್ರು 2 ಲಕ್ಷ ರೂಪಾಯಿ ಬಿಲ್ಲು LED ರತ್ನಕರಣ LED ಬಿಲ್ಲನ್ನು ಮಾರಿಗುಡಿ ಅವ್ರು ಕೊಟ್ಟಿದ್ದಾರೆ. ಈಗ 4.5 ಲಕ್ಷ ರೂಪಾಯಿ ಬಿಲ್ನ ಫ್ಲೆಕ್ಸ್ ಬಿಲ್ ಮಾಡಿ ಇಟ್ಟಿಯಾರಂತೆ. ಅದನ್ನ ಕೊಡ್ರೆಡಿ ಪೆಂಡಿಂಗ್ ಇಟ್ಟಿಯಾರ ಈಗ ತಾತ್ಕಾಲಿಕವಾಗಿ. ಅದನ್ನ ಇನ್ನೇನು ಹೆದರಿಕಿಂದ ಈಗೇನೋ ಹೊಸ ಬಾಡಿ ಬಂದಿದೆ, ಕೊಡೋದೇನು ಡೌಟ್ ಏನ ಇಲ್ಲ ಅಂದಿದ್ರೆ ಅದೇ ಹಳೆ ಬಾಡಿ ಇದ್ದಿದ್ರೆ ಕೊಡ್ತಿದ್ರು. ಆ ಹಳೆ ಬಾಡಿನ ಯಾಕೆ ಕಿತ್ತೆಸಿದ್ರು, ಯಾಕೆ ಚುನಾವಣೆ ಆಗಲಿ ಅಂದ್ರು ಜನ? ಇದೇ ಕಾರಣಕ್ಕೆ ಒಬ್ಬರನ್ನ ಹಿತ ಬಯಸಿ ಯಾವುದೋ ಫ್ಲೆಕ್ಸ್ ಅವಳಿ ಅದನ್ನ ಜನಸಾಮಾನ್ಯರಿಗೆ ಆಗಂತ ಕೆಲಸವನ್ನು ಮಾಡಿ ಅದನ್ನ ಎಲ್ಲರೂ ಸ್ಪಂದಿಸ್ತಾರೆ, ಹೆಮ್ಮೆ ಪಡ್ತಾರೆ. ಅದು ಬಿಟ್ಬಿಟ್ಟು ಒಂದು MLA ಪ್ರಚಾರಕ್ಕೋಸ್ಕರ ದುಡ್ಡನ್ನ, ಮಾರಿಕಾಂಬೆ ತಾಯಿ ದುಡ್ಡನ್ನ ಬಳಕೆ ಮಾಡೋದಿದೆಯಲ್ಲ, ಅಕ್ಷಮ ಅಪರಾಧ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. MLA ಅವರು ಮತ್ತೆ ಆಡಳಿತ ಮಂಡಳಿ, ದಯವಿಟ್ಟು ನಿಮ್ಮಲ್ಲಿ ನಾನು ಮನವಿ ಮಾಡೋದು ಇಷ್ಟೇನೆ, ಸಾರ್ವಜನಿಕರಿಗೆ ಸಾಮಾನ್ಯ ನ್ಯಾಯವನ್ನು ಕೊಡಿ. ಯಾವುದೇ ಪಕ್ಷಾತೀತವಾಗಿ ಯಾರೇ ಫ್ಲೆಕ್ಸ್ ಹಾಕಿದ್ರು ಒಂದು ಕಡ್ಡಾಯವಾದ ದಿನಗಳನ್ನ ಮಾಡಿ, ಅವ್ರಿಗೆ ಯಾವ ರೀತಿಯಲ್ಲಿ 5 ದಿನ ಕೊಡ್ತಿರೋ 10 ದಿನ ಕೊಡ್ತಿರೋ ಅದೇ ರೀತಿ ಎಲ್ಲರಿಗೂ ಕೊಡಿ. MLA ಮಾತ್ರ 3 ದಿನ ಶೋ ಕೊಟ್ಬಿಟ್ಟು ಬಾಕಿ ಜನರಿಗೆ ನ್ಯಾಯ ಕೊಟ್ಟಿರ್ತೀನಿ ಫ್ಲೆಕ್ಸ್ ಕಿಲೋ ಅಂತ ಮಾಡಿದರೆ ಅದು ಅನ್ಯಾಯ. ಒಂದು ಫ್ಲೆಕ್ಸ್ ಮಾಡಿದರೆ 4,000 ರೂಪಾಯಿ ಖರ್ಚು ಬೀಳುತ್ತೆ ಹಣ. ಶಶಿಕಾಂತ್ ಅಣ್ಣ, ಒಂದು ಫ್ಲೆಕ್ಸ್ ಮಾಡಿ 10 ದಿನ ಇಟ್ಟರೆ 4,000 ಖರ್ಚು ಬೀಳುತ್ತೆ. ಅವರಿಗಾದ್ರೆ ಮಾರಿಗುಡಿಯವರು ಯಾರೋ ಅವ್ರ ಕಡೆ ಅಂಧಭಕ್ತರು ಕಮಿಷನ್ ಕೊಡೋಂಥ ಏನು ಕಾಂಟ್ರಾಕ್ಟ್ಗಳು ಕೊಡ್ಬೋದು. ಆದರೆ ಸಾಮಾನ್ಯ ಜನ ಫ್ಲೆಕ್ಸ್ ಹೊಡೆದ್ರೆ ಅವರಿಗೆ 4,000 ಖರ್ಚು ಬೀಳುತ್ತೆ ಸ್ವಾಮಿ. 2 ದಿನಕ್ಕೆ ತೆಗೆದುಕೊಂಡ್ಬಿಟ್ರೆ ಅವ ದುಡ್ದೇ ತಂದು ಹಾಕಿರೋದಲ್ವಾ, ಅವನಿಗೆ ಹೊಟ್ಟೆ ಉರಿ ಅಲ್ವಾ, ನಿಮಗೆ ಅವ್ರ ಶಾಪ ತಟ್ಟಲ್ವಾ? ದಯವಿಟ್ಟು ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೀನಿ, ಎಲ್ಲರಿಗೂ ಒಂದೇ ನ್ಯಾಯ ಕೊಡಿ. MLA ಮಾತ್ರ ಸಪ್ರೇಟ್ ನ್ಯಾಯವನ್ನು ಮಾಡಬೇಡ್ರಿ, ಅವನ್ನ ಮೆಚ್ಚೋ ಕೆಲಸ ಮಾಡಬೇಡ್ರಿ ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ನಾನು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಮನಸಿ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತೆ. ಈ ಹೋರಾಟದ ರೂವಾರಿಯಾದ ಗಣೇಶ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೇವೆ. ಹಾಗೆ ಪಕ್ಷದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ವಿವಿಧ ಸ್ತರದ ಕಾರ್ಯಕರ್ತ ಬಂಧುಗಳೇ ಹಾಗೂ ಮಾಧ್ಯಮ ಇಲ್ಲಿ ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ BJP ಆದ ತಕ್ಷಣ ದಿನ ಮರ್ದಿನೇ ತೆಗಿಯೋದು, ಕಾಂಗ್ರೆಸ್ ಆದ ತಕ್ಷಣ ತಿಂಗಳಗಟ್ಟಲೆ ಆದ್ರೂ ಸಹ ತೆಗಿಯಲ್ಲ. ಯಾಕಂದ್ರೆ ನಮ್ಮ ಮುಖಂಡ ಎಲ್ಲ ಮಾತಾಡಿದ್ದಾರೆ. ಇದೇ ಒಂದು ಮನಸ್ಥಿತಿ ಒಂದು ಈಸ್ವತ್ ಮಾಡೋದಿರ್ಬೋದು, ಅಥವಾ ಸ್ವಚ್ಛತೆ ಇರ್ಬೋದು, ಅಥವಾ ಸಾರ್ವಜನಿಕರು ನಗರಸಭೆ ಬಂದಾಗ ಸಾರ್ವಜನಿಕರು ಸ್ಪಂದಿಸುವಂತಾಗಲಿ ಅಂತ ಹೇಳ್ತಾ ಈ ಒಂದು ಹೋರಾಟಕ್ಕೆ ನಾವು ಎಲ್ಲರೂ ಸೇರಿ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ನೀವು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಪಕ್ಷದ ಗ್ರಾಮಾಂತರ ಅಧ್ಯಕ್ಷರು, ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ದೇವೇಂದ್ರ ಪೆಲ್ಕುಂದ್ಲಿ ಅವರೇ, ನಮ್ಮ ಇನ್ನೊಬ್ಬ ಆತ್ಮೀಯ ಸ್ನೇಹಿತರು, ಪಕ್ಷದ ನಿಕಟಪೂರ್ವ ಅಧ್ಯಕ್ಷರು ಮತ್ತು ನೂತನವಾಗಿ ಮಾರಿಕಾಂಬ ಸಮಿತಿಗೆ ಆಯ್ಕೆ ಆಗಿರ್ತಕ್ಕಂಥ R ಶ್ರೀನಿವಾಸ್ ಅವರೇ, ಹಾಗೆ ಜಿಲ್ಲಾ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅರುಣ್ ಕುಂಬಿ ಅವರೇ, ಪ್ರಶಾಂತ್ ಅವರೇ, ರವಿ ಅವರೇ, ಹಾಗೆ ಗಾಯತ್ರಿ ಮಲ್ಲೇಶ್ ನಾಯ್ಕ ಅವರು ಮಹಿಳಾ ಮೋರ್ಚಾ ಅಧ್ಯಕ್ಷರು, ಹಾಗೆ ನಮ್ಮ ಸವಿತಾ ವಾಸು ಅವರೇ, ಹಾಗೂ ಮಹಿಳಾ ಮೋರ್ಚಾ ಪ್ರಭಾರಿ ಆಗಿರ್ತಕ್ಕಂಥ ಪದ್ಮಕ್ಕ ಅವರೇ, ಸಂತೋಷ್ ಶೇಟ್ ಅವರೇ ಮತ್ತು ನಮ್ಮ ಪಕ್ಷದ ಎಲ್ಲ ಸ್ತರದ ಪ್ರಮುಖ ಕಾರ್ಯಕರ್ತ ಬಂಧು ಭಗಿನಿಯರು, ಈಗಾಗಲೇ ನಮ್ಮ ಎಲ್ಲ ಪ್ರಮುಖರು ಕೂಡ ವಿಷಯದ ಬಗ್ಗೆ ಸ್ಥೂಲವಾಗಿ ಮಾತನಾಡಿದ್ದಾರೆ. ಬಹುಶಃ ಸಾಗರದಲ್ಲಿ ಒಂದು ಹೊಸ ಕಾನೂನನ್ನ ಕಳೆದ 2 ವರ್ಷಗಳಲ್ಲಿ ಮಾಡಿದ್ದಾರೆ ಅಂತ ಹೇಳಿ ಅನಿಸ್ತಾ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತ ಅಂದ್ರೆ, ಭಾರತೀಯ ಜನತಾ ಪಾರ್ಟಿಯ ಯಾವುದೇ ಅಡ್ವರ್ಟೈಸ್ಮೆಂಟ್ಗಳಿಗೆ, ಫ್ಲೆಕ್ಸ್ಗಳಿಗೆ ಸಾಗರದಲ್ಲಿ 1 ಅಥವಾ 2 ದಿನ ಮಾತ್ರ ಅವಕಾಶ. ಕಾಂಗ್ರೆಸ್ ಪಕ್ಷದ ಫ್ಲೆಕ್ಸ್ಗಳಿಗೆ ಅವರು ಯಾವತ್ತು ಅವರು ಹೇಳ್ತಾರೆ ಅಲ್ಲಿಯವರೆಗೆ ಅವರಿಗೆ ಅವಕಾಶ. ನೋಡಿ, ಒಂದು ಸ್ಪಷ್ಟ ಉದಾಹರಣೆ ನಾನು ನಿನ್ನೆದು ಮೊನ್ನೆದು ಹೇಳಲಿಕ್ಕೆ ಹೋಗಲ್ಲ, ಎಲ್ಲರೂ ಕೂಡ ಹೇಳಿದ್ದಾರೆ. ಸಿಗಂದೂರು ಸೇತುವೆ ಉದ್ಘಾಟನೆ ನಡೀತು, ಜೂನ್ 10ಕ್ಕೋ ಏನೋ ಉದ್ಘಾಟನೆ ನಡೀತು. ಎಲ್ಲರೂ ಕೂಡ ಅವರವರು ಫ್ಲೆಕ್ಸ್ಗಳನ್ನ ಅವರ ನಾಯಕರಿಗೆ, ಯಡಿಯೂರಪ್ಪನವರಿಗೆ, ಮೋದಿ ಅವರಿಗೆ, ನಿತಿನ್ ಗಡ್ಕರಿ ಅವರಿಗೆ, ರಾಘವೇಂದ್ರ ಅವರಿಗೆ, ಆರಪ್ಪನವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಎಲ್ಲ ಕಡೆ ಒಂದಷ್ಟು ಫ್ಲೆಕ್ಸ್ಗಳನ್ನ ಹಾಕೊಂಡಿತ್ತು. ಅದಕ್ಕೆ ನಾವು ಒಂದಷ್ಟು ಅನುಮತಿಯನ್ನು ಕೂಡ ತಗೊಂಡಿದ್ವಿ. ಇನ್ನು ಉಳಿದ ಅಭಿಮಾನಿಗಳು ಎಷ್ಟು ಹಾಕಿದ್ರು ಗೊತ್ತಿಲ್ಲ, ಹಾಕಿದ್ರು. 10ನೇ ತಾರೀಕು ಕಾರ್ಯಕ್ರಮ ಬೆಳಗ್ಗೆ ಸ್ಟಾರ್ಟ್ ಆಯಿತು. ಮಧ್ಯಾಹ್ನ 1:00ವರೆಗೆ ಕಾರ್ಯಕ್ರಮ ಮುಗೀತು. ನಗರಸಭೆ ಎಷ್ಟೊಂದು ಕ್ಷಿಪ್ರಗತಿಯ ಕಾರ್ಯಾಚರಣೆ, ಎಷ್ಟು ಆಕ್ಟಿವ್ ನಗರಸಭೆ ಅಂತ ಹೇಳೋ ರೀತಿಯಲ್ಲಿ, ಎಲ್ಲರೂ ಮಾತಾಡ್ಕೊಳ್ಳೋ ರೀತಿಯಲ್ಲಿ ಮಧ್ಯಾಹ್ನ ಸುಮಾರು 3:30ಗೆ ಎಲ್ಲ ಫ್ಲೆಕ್ಸ್ಗಳನ್ನ ತೆಗಿಲಿಕ್ಕೆ ಹೊರಟು.
ಆ ಸಂದರ್ಭದಲ್ಲಿ ನಾವು ನಗರಸಭೆಯಲ್ಲಿ ಪ್ರಶ್ನೆಯನ್ನ ಮಾಡಿದ್ವಿ, ಯಾರು ಇದಕ್ಕೆ ಹೊಣೆ, ಯಾರು ಹೇಳಿದ್ರು? ನನ್ನ ಅಂದಾಜಿನ ಪ್ರಕಾರ ಗೊತ್ತಿಲ್ಲ ನನಗೆ. ಶಾಸಕರು ಬಹಳ ಜನಪ್ರಿಯರು ಅಂತಾರೆ, ಸ್ನೇಹ ಜೀವಿಗಳು ಅಂತಾರೆ ಕೆಲವರು. ಬಹುಶಃ ಅವರು ಹೇಳಿರ್ಲಿಕ್ಕಿಲ್ಲ ಅಂತ ಹೇಳಿ ನನ್ನ ಭಾವನೆ. ಅಥವಾ ಇಲ್ಲಿಯ ಅಧಿಕಾರಿಗಳು, ಅದು ಆಯುಕ್ತರಿರ್ಬೋದು ಅಥವಾ ಇತರ ಅವರ ಸಿಬ್ಬಂದಿ ವರ್ಗದಲ್ಲಿರ್ಬೋದು, ಅವ್ರಿಗೇನಾದ್ರೂ ನಮ್ಮ ಸವಿತಾ ಇವರು ಸತೀಶ್ ಹೇಳಿದಾಗೆ ಅವ್ರಿಗೇನಾದ್ರೂ ಶಾಸಕರನ್ನ ಓಲೈಸ್ಕೊಳ್ತಕ್ಕಂಥ ರೀತಿಯಲ್ಲಿ ಅವರಿಗೆ ಅವಶ್ಯಕತೆ ಇದೆ ನಡೆದ್ರು ಗೊತ್ತಿಲ್ಲ. ಮಧ್ಯಾಹ್ನ 3:15 ಎಷ್ಟು ಕ್ಷಿಪ್ರಗತಿಯಲ್ಲಿ ಅವ್ರು ಕೆಲಸವನ್ನು ಮಾಡಿದ್ರು ಅಂತಂದ್ರೆ ಬೇಷ್ ಅಂದ್ರು ಎಲ್ಲ. ಅಂದ್ರೆ ಎಷ್ಟು ಆಕ್ಟಿವ್ ಇದ್ದಾರೆ, ನಗರಸಭೆಗೆ ಎಷ್ಟು ಆಕ್ಟಿವ್ ಇದೆ, ಇಷ್ಟೊಂದು ಕ್ಷಿಪ್ರಗತಿಯಲ್ಲಿ ಆದ್ರೆ ಬಹುಶಃ ಈ ಸ್ವತ್ತು ಬಹುಶಃ 10 ದಿನಕ್ಕೆ ಆಗ್ಬಿಡುತ್ತೆ. ಮಹೇಶಣ್ಣ 10 ದಿನ ಕೊಟ್ಬಿಡ್ತಾರೆ ಅನ್ಸ್ಬಿಡುತ್ತೆ ಎಲ್ಲರಿಗೂ, ಇಷ್ಟು ಆಗ್ಬಿಡುತ್ತೆ ಇವತ್ತು ಅಂತ ಹೇಳಿ. ಅದರ ನಂತರದಲ್ಲಿ ಕಳೆದ ವರ್ಷ ಫೆಬ್ರವರಿ 22 ಶಾಸಕರಿಗೆ ಹುಟ್ಟಿದಪ್ಪ. ಅವತ್ತು ಇಡೀ ಸಾಗರ, ಬಹುಶಃ ಗೋಪಾಲಗೌಡ ನಗರದಿಂದ ಹಿಡಿದು ಇಂದಿರಾನಗರದವರೆಗೆ, ಈ ಭಾಗದಲ್ಲಿ ಶಾಂತಿನಗರದಿಂದ ಹಿಡಿದು ಶಿವಪ್ಪನಾಯಕ ನಗರ ಎಲ್ಲಾ ಭಾಗಗಳಲ್ಲೂ ಕೂಡ ಫ್ಲೆಕ್ಸ್ಗಳ ಹಾವಳಿ ಆಯ್ತು. ಹಾಕೊಂಡಪ್ಪ, ಅಭಿಮಾನ ಇದೆ, ಹಾಕೊಳ್ಳಿ, ನಮ್ಗೇನು ಅಭ್ಯಂತರಗಳು ಇಲ್ಲ. ಆದ್ರೆ ಆ ಫ್ಲೆಕ್ಸ್ಗಳಿಗೆ ಒಂದೇ ಒಂದಕ್ಕಾದ್ರೂ ಅನುಮತಿ ತಗೊಂಡಿದ್ದಾರೆ ಅಂತ ಕೇಳಿದ್ರೆ ನಗರಸಭೆಯಿಂದ ಉತ್ತರ ಇಲ್ಲ, ತಗೊಂಡಿಲ್ಲ. ಹೋಗ್ಲಿ ಆಯ್ತು. ಸುಮಾರು 3-3.5 ತಿಂಗಳ ಕಾಲ ಅದು ನಡೆಯಿತು. ಬಹುಶಃ ಬಿಜೆಪಿ ಹೋರಾಟ ಮಾಡುತ್ತೆ ಹೇಳಿ ಗೊತ್ತಾಗ್ತಾ ಇದ್ದ ಮೇಲೆ ಅವನಷ್ಟೆಲ್ಲ ಫ್ಲೆಕ್ಸ್ಗಳನ್ನು ತೆಗೆದು, ಇದು ಶಾಸಕರಿಗೆ ಗೊತ್ತಿದೆಯಲ್ಲ ನಂಗೆ ಗೊತ್ತಿಲ್ಲ, ಅಥವಾ ಅವರ ಏನು ಅನುಯಾಯ. ಮಾರ್ಚ್ ತಿಂಗಳ 10-11 ತಾರೀಕಲ್ಲಿ ಇದೀವಿ. ಡಿಸೆಂಬರ್ ಈ ವರ್ಷ ಡಿಸೆಂಬರ್ 25ಕ್ಕೆ ಏನಿದೆ, ಕ್ರಿಸ್ಮಸ್ ಹಬ್ಬ ಇದೆ. ಇವರು ಹೊಸ ಐಡಿಯಾ ಮಾಡಿಬಿಟ್ಟಿದ್ದಾರೆ ಈಗ. ರವೇಣ, ಯುಗಾದಿ, ಕನ್ನಡ ರಾಜ್ಯೋತ್ಸವ ಮತ್ತು ಕ್ರಿಸ್ಮಸ್, ಈ 3 ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳಿ ಬೋರ್ಡ್ ಹಾಕ್ಬಿಡ್ತಾರೆ. ಅಲ್ಲಿ ಡಿಸೆಂಬರ್ 25 ತೆಗಿಯಂಗಿಲ್ಲ ಇವರು. ಮೊನ್ನೆ ಕೇಳಿದ್ರು, ನಮ್ಮ ಮದನವರಿಗೆ ಕೇಳಿದಿಲ್ಲ, ಅವಧಿ ಮುಗಿದಿದ್ದನ್ನು ತೆಗಿಲಿಕ್ಕೆ ಹೇಳಿದ್ದಾರೆ ನಾಗಪ್ಪನವರು ಅಂತ ಹೇಳಿದ್ರು. ಅವಧಿ ಎಲ್ಲಿವರೆಗೆ ಕೊಡ್ತೀರಿ ನೀವು? ಡಿಸೆಂಬರ್ 25 ಕೊಡ್ತೀರಾ? ಕೊಟ್ಬಿಡಿ, ಮುಗಿದೋಗ್ಬಿಡ್ತಲ್ಲ. ಈ ವರ್ಷ ಇಡೀ ಫ್ಲೆಕ್ಸ್ ಎಲ್ಲ ಕಡೆ ಫ್ಲೆಕ್ಸ್ ಹಾಕೊಂಡು ಕೂತ್ಕೊಂಡ್ಬಿಡ್ಲಿ, ಮುಗಿದೋಗ್ಬಿಡ್ತು. ಅಲ್ಲ, ಒಂದು ನೀತಿ ನಿಯಮ ಜಾರಿ ಮಾಡ್ತಕ್ಕಂಥ ಅಧಿಕಾರಿಗಳು ನೀವಿದ್ದೀರಿ. ನಮ್ಮ ನಗರಸಭೆ ಇದ್ದಾಗ ಒಂದು ಸ್ಪಷ್ಟ ನೀತಿಯನ್ನು ಮಾಡಿದ್ದು, ಒಂದು ಕಾರ್ಯಕ್ರಮ 15ನೇ ತಾರೀಕು ಇದೆ ಅಂತಂದ್ರೆ 10ನೇ ತಾರೀಕು ಫ್ಲೆಕ್ಸ್ಗಳನ್ನ ಹಾಕ್ಲಿಕ್ಕೆ ಅವಕಾಶ. 15ನೇ ತಾರೀಕು ಕಾರ್ಯಕ್ರಮ ಮುಗಿಯುತ್ತೆ, 16 ಅಥವಾ 17 ಅಂದ್ರೆ 1 ವೀಕ್. ಆ 1 ವೀಕ್ ಕೂಡ ಅದನ್ನ ತೆಗಿಬೇಕು 2 ದಿವಸದಲ್ಲಿ. ಎಷ್ಟು ಸ್ಪಷ್ಟವಾಗಿತ್ತು ನೀತಿ. ಯಾರು ಸಾರ್ವಜನಿಕರ ಹತ್ರ ಕೇಳಿ ತಪ್ಪು ಅಂತ ಹೇಳ್ತಾರ? ಹೇಳಿ ನೋಡೋಣ. ಶಾಸಕರೇ ಹೇಳಿ ತಪ್ಪು ಅಂತ ಹೇಳಿದ್ರೆ ಓಕೆ, ನಾವು ಒಪ್ಕೊಳ್ತೀವಿ. ಇಂತಹ ಸ್ಪಷ್ಟ ನೀತಿ ಇದ್ದ ಮೇಲೂ ನೀವು ಯಾರಿದ್ದೋ ಹೆದರಿಕೆಗೆ, ಯಾರಿದ್ದೋ ಓಲೈಕೆಗೋಸ್ಕರ ನೀವು ಈ ರೀತಿಯ ಒಂದು ಕ್ರಮವನ್ನ ನಿರ್ಲಕ್ಷ್ಯ ಮಾಡ್ತೀರಿ ಅಂತ ಅಂದ್ರೆ ನಿಮ್ಮ ಒಂದು ಪರಿಸ್ಥಿತಿ ಎಲ್ಲಿಗೆ ಬಂದು ಮುಟ್ಟಿದೆ.